ಎಲ್ಲ ರೇಡಿಯೋ ಪ್ರೇಮಿಗಳಿಗೆ ನಮಸ್ಕಾರ. ನಾನಿವತ್ತು ರಿವ್ಯೂ ಮಾಡ್ತಿರೋ ರೇಡಿಯೋ XH Data 219 ಅಂತ. ಇದೊಂದು ಹೈ ಸೆನ್ಸಿಟಿವಿಟಿ 11 ಬ್ಯಾಂಡ್ಸ್ ಇರುವಂತಹ ರಿಸೀವರ್ ಅಂತ ರೇಡಿಯೋ. ಈ ರೇಡಿಯೋನ ಅನ್ಬಾಕ್ಸ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇರೋಂಥ ಒಂದು ಮ್ಯಾನ್ಯುಯಲ್, ಅದ್ರ ಜೊತೆಗೆ ನೋಡಿದ ತಕ್ಷಣ ಲವ್ ಆಗಬೇಕಂತ ಇರೋಂಥ ರೇಡಿಯೋ XH Data 219 ಸಿಗುತ್ತೆ. ಇದಕ್ಕೆ FM ಅಲ್ಲಿ 2 ಬ್ಯಾಂಡ್ ಇದೆ, FM 1 ಮತ್ತು FM 2 ಅಂತ. AM ಇದೆ ಮತ್ತು ಶಾರ್ಟ್ ವೇವಲ್ಲಿ ಒಟ್ಟು 9 ಬ್ಯಾಂಡ್ಗಳಿದ್ದಾವೆ. ಇದನ್ನು ಹಿಡ್ಕೊಂಡು ಹೋಗೋದಕ್ಕೆ ನಿಮಗೊಂದು ಕ್ಯಾರಿ ಸ್ಟ್ರಿಪ್ ಕೂಡ ಇರುತ್ತೆ. ಇನ್ನು ಈ ರೇಡಿಯೋನ ನೀವು ಟಾಪ್ ಆ್ಯಂಗಲಿಂದ ನೋಡ್ತೀರ ಅಂದರೆ 5 ವೋಲ್ಟ್ DC ಸಾಕೆಟ್ ಇದೆ, ಅದರ ಪಕ್ಕದಲ್ಲಿ ಒಂದು ಇಯರ್ಫೋನ್ ಜಾಕೆಟ್ ಇದೆ ಮತ್ತು ರೇಡಿಯೋನ ಆನು ಆಫ್ ಮಾಡೋದಕ್ಕೆ ಒಂದು ಸ್ವಿಚ್ ಇದೆ. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಐಫಿಲ್ ಟವರನ್ನೇ ಮೀರಿಸೋಷ್ಟು ಉದ್ದವಾಗಿರುವಂತಹ ಒಂದು ಆ್ಯಂಟೆನಾ ಕೂಡ ಇದೆ. ಈ ರೇಡಿಯೋದ ಬಲಭಾಗದಲ್ಲಿ ವಾಲ್ಯೂಮ್ ನಾಬ್ ಇದೆ, ಅದ್ರ ಜೊತೆಗೆ ಟ್ಯೂನಿಂಗ್ ನಾಬ್ ಕೂಡ ಇದೆ. ಇನ್ನು ಹಿಂದೆಗಡೆಯಿಂದ ರೇಡಿಯೋ ನೋಡೋದಾದರೆ ಇದಕ್ಕೆ 2A ಡಬಲ್ ಸೆಲ್ ಬ್ಯಾಟ್ರೀಸ್ ಬೇಕು. ಯಾವ ದೇಶದಲ್ಲಿ ಹುಟ್ಟಿತು, ಏನು ಇದ್ರ ಕತೆ, ಏನಿದ್ರ ಕೆಪಾಸಿಟಿ ಅನ್ನೋದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಹಿಂದೆಗಡೆ ಬರೆದಿರ್ತಾರೆ. ಆ್ಯಂಟೆನಾ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನು ಇದು ಎಡಗಡೆಗೆ ಏನು ಫಂಕ್ಷನ್ಸು ಇಲ್ಲ, ಬಟನ್ಸು ಇಲ್ಲ, ಸೀದಾ ಸಾದಾ ಖಾಲಿ ರೇಡಿಯೋ ಥರ ಕಾಣಿಸುತ್ತೆ. ಈ ರೇಡಿಯೋನ ನಿಮಗೆ ಆನ್ ಮಾಡಿ ತೋರಿಸ್ತೀನಿ. ವಾಲ್ಯೂಮ್ ಜಾಸ್ತಿ ಮಾಡೋಣ. ಈಗ ನಾನು AM ಅಲ್ಲಿ ಇಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಸಖತ್ತಾಗಿ ಬರುತ್ತೆ. FM ಕೇಳಬೇಕಂದ್ರೆ FMಗೆ ಒಂದು ಒಳ್ಳೆ ವೈರ್ ಕಟ್ಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಅದ್ರ ಜೊತೆಗೆ ಶಾರ್ಟ್ ವೇವ್ ಲವರ್ಸ್ ಆಗಿದ್ದರೂ ಕೂಡ ನೀವು ಶಾರ್ಟ್ ವೇವನ್ನು ಕೂಡ ಎಂಜಾಯ್ ಮಾಡ್ಬೋದು. ನಿಜಕ್ಕೂ ಈ ರೇಡಿಯೋ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮನಸ್ಸು ಮಾಡಿ ತಗೊಳ್ಳಿ, ಮನಸ್ಸು ಖುಷಿನೇ ಆಗುತ್ತೆ. ಥ್ಯಾಂಕ್ ಯು.